ಹೋಗೋಣ ಅಂದರೆ ಪಿಕ್ಚರ್ ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದರೆ ಸೆಕ್ಯೂರಿಟಿ ಬಿಡಲ್ಲ. ದಿನ ಬೆಳಗಾದ್ರೆ ಸಾಕು ಇಂಥ ಡೈಲಾಗ್ಗಳನ್ನು ಹೊಡಿತಾ ತನ್ನ ಎದುರಿಗೆ ಸಿಕ್ಕವರ ತಲೆ ತಿಂತಾನೆ ಈ ನಮ್ಮ ತಲೆ ಹರಟೆ. ವಾಟ್ ಈಸ್ ದಿಸ್ ಕಾಂತ, ವಾಟ್ ಈಸ್ ದಿಸ್? ನಿನ್ನೆ ಈ ಸಿಲಿಕಾನ್ ಸಿಟಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಧೋ ಅಂತ ಸುರಿದು ಬರಗಾಲದಲ್ಲಿ ಖಾಲಿ ಇದ್ದ ಇರೋ ಬರೋ ದೊಡ್ಡ ಮೋರಿಗಳೆಲ್ಲ ತುಂಬಿ ಚೊಯ್ ಅಂತ ಹರಿದು ಬಿಡ್ತಲ್ಲ ಕಾಂತ, ವಾಟಾಡ. ನಿನ್ನೆ ಬಿದ್ದ ಫೈನ್ ಮಳೆಗೆ ರಾಜಧಾನಿಯಲ್ಲಿದ್ದ ಕೊಳೆ ಎಲ್ಲ ಕಿತ್ಕೊಂಡು ಹೋಯ್ತಲ್ಲ ಕಾಂತ, ಓಕೆ. ಬಟ್ ವಾಟಾಡೋ, ನಿನ್ನೆ ಬಿದ್ದ ಭಾರಿ ಮಳೆಗೆ ಕೊಚ್ಕೊಂಡು ಹೋಗಿರೋ ಕೊಳೆ ಜೊತೆಗೆ ನಮ್ಮ ಸ್ಟೇಟ್ ನ ಉದ್ಧಾರ ಮಾಡುವಂತ ಸಚಿವರು ಬೇರೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅಂತ ಯಾರೋ ಹೇಳಿದ್ರು ಕಾಂತ. ಸೊ ಬಾ, ಇವಾಗ ಜಸ್ಟ್ ಒಂದು ರೌಂಡ್ ಸೌದಕ್ಕೆ ಹೋಗಿ ಅಟೆಂಡೆನ್ಸ್ ಹಾಕಿ ಯಾರ್ಯಾರು ಎಲ್ಲೆಲ್ಲಿ ಇರಬಹುದು ಅಂತ ನೋಡ್ಕೊಂಬರೋಣ. ಕಾಂತ, ಜಸ್ಟ್ ವೇಟ್ ಎ ಮಿನಿಟ್, ನಮ್ಮ ದುನಿಯಾ ಸತ್ಯಣ್ಣ ಅಪರೂಪಕ್ಕೆ ಕಾಲ್ ಮಾಡಿದ್ದಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ ಸತ್ಯಣ್ಣ. ಹೇಳಿ ಬ್ರದರ್, ಏನಿದೆ? ಸಮಥಿಂಗ್ ಸ್ಪೆಷಲ್? ವಾ, ನಮಸ್ಕಾರಪ್ಪ. ತಲೆರಟೆ ಎಲ್ಲಿದ್ಯೋ? ಅಲ್ಲ ಕಣಯ್ಯ, ನಮ್ಮ ಯಡಿಯೂರಪ್ಪನವರು CBI ಕುಣಿಕೆಗೆ ಸಿಕ್ಕಾಕೊಂಡ ತಕ್ಷಣ ಅವ್ರ ಫಾಲೋವರ್ಸ್ ಎಲ್ಲ 1 by 1 ರಾಜೀನಾಮೆ ಕೊಡ್ತಾ ಇದ್ರಂತಲ್ಲಪ್ಪ, ಅದೇನಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಪ್ಪ. ನಾನು ಇವಾಗ ಫೋನ್ ಇಡ್ಲಾ? ಬೈ ಬೈ. ಛಾಯ್, ಸ್ವಾರ್ಥ ಇಲ್ಲದ ರಾಜಕಾರಣ ಇಲ್ಲ ಕಾಂತ ಈ ನಮ್ಮ ಕಂಟ್ರಿನಲ್ಲಿ. ಸರ್ವೋಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ಕೇಸನ್ನ CBIಗೆ ಹ್ಯಾಂಡ್ ಓವರ್ ಮಾಡಿ ಆಯ್ತು. ಇನ್ ಮುಂದೆ ಈ ನಮ್ಮ ಸ್ಟೇಟ್ ರಾಜಕೀಯದಲ್ಲಿ ಆಗ್ತಾ ಇರೋ ಆಟಗಳಿಗೆ ಮಂಗಳ ಹಾಡ್ತಾರೆ. ಇನ್ನಾದ್ರೂ ಇದ್ದಷ್ಟು ದಿನ ಕೆಲಸದ ಕಡೆ ಗಮನ ಕೊಡ್ತಾರೆ ಅಂತ ನಾವು ಅನ್ಕೊಂಡ್ರೆ ಕ್ಲೈಮ್ಯಾಕ್ಸ್ ನಲ್ಲೂ ಕಥೆಗೆ ಟ್ವಿಸ್ಟ್ ಕೊಟ್ರಲ್ಲ ಕಾಂತ ನಮ್ಮ ADG ಬೆಂಬಲಿಗರ. ಯಡಿಯೂರಪ್ಪನವರ ಕೇಸು CBI ಅಂಗಳದಲ್ಲಿ ಬಿದ್ದ ತಕ್ಷಣ ಇನ್ ಮುಂದೆ ನಮ್ಮ ADGಗೆ ಪಾರ್ಟಿಲಿ ಸ್ಥಾನ ಸಿಕ್ಕಲ್ಲ, ನಮ್ಮ ಆಟ ಬೊಂಬಾಟ ನಡೆಯಲ್ಲ ಅಂತ ADG ಫಾಲೋಯರ್ಸ್ ಎಲ್ಲ ರಾಜೀನಾಮೆ ಕೊಟ್ಟ ಗವರ್ನಮೆಂಟ್ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಅವರ ಬ್ಲಾಕ್ ಮೇಲ್ ತಂತ್ರಕ್ಕೆ ನಾವು ಬಗ್ಗಲ್ಲ ಜಗ್ಗಲ್ಲ ಅಂತ ಸದಾನಂದ ಗೌಡ್ರ ಫಾಲೋವರ್ಸ್ ಹೇಳ್ತಾ ಇದ್ದಾರೆ. ವಾಟಾಡೋ ಕಾಂತ, ವಾಟಾಡ. ಫೈನಲಿ ಈ ಫ್ಲವರ್ ಪಾರ್ಟಿನಲ್ಲಿ ಗ್ಯಾಂಗ್ ವಾರ್ ಶುರುವಾಗಿದೆ ಕಾಂತ, ಗ್ಯಾಂಗ್ ವಾರ. ಒಟ್ನಲ್ಲಿ ಎಡ್ಡಿ ಆಟ, CM ಪರದಾಟ, ಈಶು ಕೋಟ, ಯಾರ್ಯಾರ ಕಥೆ ಏನೇನಾಗುತ್ತೋ ಅಂತ ಜಸ್ಟ್ ಒಂದು ಸಾಂಗ್ ಮೂಲಕ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕಾಂತ, ಕೇಳಿಸ್ಕೊಳ್ಳಿ ನಮ್ಮ ಪೀಪಲ್. ಪಾಪ ಎಡ್ಡಿ ಪರದಾಟ ಆಡಿದ ಆಟ ಸುಮ್ನೆ ಕೋಟ. GAMG ಗ್ಯಾಂಗ್ ಗ್ಯಾಂಗ್, BJP ಗ್ಯಾಂಗ್ ಗ್ಯಾಂಗ್. ಕಿರಿಕ್ ಮಾಡಿ ಡೆಲ್ಲಿಗೆ ಹೋಗಿ ADG ಗುಂಪನ್ನ ನೋಡ್ರಿ. ಕಿಲಾಡಿ ಇಶ್ಯೂ ಸದಾನಂದ ಗೌಡ್ರು ಸೂಪರ್ ಗ್ಯಾಂಗ್ ನೋಡ್ರಿ. GAMG ಗ್ಯಾಂಗ್ ಗ್ಯಾಂಗ್, BJP ಗ್ಯಾಂಗ್ ಗ್ಯಾಂಗ್. ಗ್ಯಾಂಗ್ ಲೀಡರ್ ಸ್ವಾರ್ಥ ಬಿಡ್ರಿ, ರಗಳೆ ಬಿಡ್ರಿ, ಕೆಲಸ ಮಾಡ್ರಿ. ಕಲಿಯುಗದಲ್ಲೂ ಜನರ ಕಷ್ಟ ತಿರುಗಿ ನೋಡ್ರಿ. ನಾವು ನಿಮಗೆ ಭೂಮಿನ ಕೊಡಂಗಿಲ್ಲ, ಓಟು ಕೊಡಂಗಿಲ್ಲ. ಮೊದಲ ಗಡಿ ಭಾಗದ ಜನರ ಸಮಸ್ಯೆ ಕೇಳ್ರಿ, ಇಲ್ದಿದ್ರೆ ನಮ್ಮನ್ನು ಕಳ್ಕೊತೀರಿ. ನಮ್ಮನ್ನು ಉಳಿಸ್ಕೋ ತಾಕತ್ತಿದ್ರೆ ಉಳಿಸ್ಕೊಡ್ರಿ. ಕುರ್ಚಿ ಗಿರ್ಚಿ ಡೆಲ್ಲಿ ಗಿಲ್ಲಿ ರಾಜ್ಯದ ಚರಿತೆ ಹೀಗೆ, ಶಾಂತಿ ನೆಮ್ಮದಿ ಎಲ್ಲ ಹೋಗಿ ಬದುಕೆ ಅವರದು ಹೀಗೆ. GAMG ಗ್ಯಾಂಗ್ ಗ್ಯಾಂಗ್, BJP ಗ್ಯಾಂಗ್ ಗ್ಯಾಂಗ್. ಪ್ರತಿ ಕ್ಷಣದಲ್ಲೂ ಹುದ್ದೆಗಾಗಿಯೇ ಕಿತ್ತಾಡ್ತಿರಲ್ರು, ಸುಖ ಸುಮ್ಮನೆ ಪ್ರತಿಷ್ಠೆಗಾಗಿ ಸಿಡುಕುತ್ತಿರಲ್ರು. ನೀರು ತುಂಬುದು ನಮ್ಮ ಜೀವನ ಆತ. ಏನ್ ಮಾಡಾಕತ್ತೀರಿ? ಕುಡಿಯಾಕ ನೀರಿಗೆ ಇದೊಂದು ಕೆರೆ ರೀ, ಹೊಲಸು ನಾರಾಕತೈತಿ, ಗೊಬ್ಬ ಬೆದ್ದು ನಾರಾಕತೈತಿ. ಅದನ್ನ ವಿಚಾರ ಮಾಡೋರ ಇಲ್ಲ ಯಾರು. ದನಾನ ಇವನ ನೀರ್ ಕುಡಿತಾವ್ರಿ, ಮನುಷ್ಯರು ಇವನ ನೀರ್ ಕುಡಿತಾರ. ನೀವೇನ್ ಮಾಡಾಕತ್ತೀರಿ? ರಾಜ್ಯದ ಜನತೆ ನಿಮ್ಮನ್ನು ನಂಬಿ ಸುಮ್ನೆ ಕುಂತ್ರಲ್ಲು. ಎಲ್ಲರೂ ಸೇರಿ ಗಲ್ಲಿಗೂ ಡೆಲ್ಲಿಗೂ ಸುತ್ತಾಡ್ತಿರಲ್ರು. GAMG ಗ್ಯಾಂಗ್ ಗ್ಯಾಂಗ್, BJP ಗ್ಯಾಂಗ್ ಗ್ಯಾಂಗ್. ಗ್ಯಾಂಗ್ ಲೀಡರ್
ಏನ್ ಮಾಡೋದು ಹೇಳೋ, ದಿನ ಬೆಳಗಾದ್ರೆ ಸಾಕ. ಈ ಸ್ಟೇಟ್ನಲ್ಲಿ ಇರೋ ಫ್ಲವರ್ ಪಾರ್ಟಿಯವರು ನಾಟಕ ಮಾಡ್ತಾರೆ. ಇವ್ರು ಆಡೋ ನಾಟಕಕ್ಕೆ ಡೆಲ್ಲಿಯಲ್ಲಿ ಕೂತಿರೋ ಹೈಕಮಾಂಡ್ಗಳು ಮಂಗಳ ಹಾಡ್ತಾರೆ. ಒಟ್ನಲ್ಲಿ ಇವ್ರು ಆಡೋ ನಾಟಕ ನಮ್ಗೆ ಅರ್ಥನೇ ಆಗಲ್ಲ. ನಡೀಕಾಂತ ಮುಂದೆ ಏನಾಗುತ್ತೋ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ತಗೋ ಬಿಸಿ ಬಿಸಿ ಇಡ್ಲಿ ವಡೆ ಸಾಂಬಾರ್ ತಂದಿದ್ದೀನಿ, ಸಖತ್ತಾಗಿದೆ, ತಿಂದು ತೇಗುವಂತೆ. ಓಕೆ. ಎನಿವೆ, ಇವಾಗ ಯಡಿಯೂರಪ್ಪನವರ ಮೀಟ್ ಆಗಿ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದಾನೆ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇವನೋ ಕಾಂತ, ಇವನೋ ಎದ್ದಾಗ ಉಣ್ಣದವ, ನೆದ್ದಾಗ ಉಣ್ಣುವನೆ, ಬಿದ್ದ ದೇಹವನ್ನು ಗುದ್ದಿನೊಳಗಿಡುವಾಗ ಬುದ್ಧಿ ಬರುವುದೇ ಸರ್ವಜ್ಞ, ಬುದ್ಧಿ ಬರುವುದೇ. ಇದರ ತಾತ್ಪರ್ಯ ಏನ್ ಗೊತ್ತಾಡಿಯರ್ ನಿನಗೆ? ಸುಖದಿಂದ ಇದ್ದಾಗ ಉಣ್ಣದವನು ಸಾಯೋ ಸ್ಥಿತಿಯಲ್ಲಿ ಊಟ ಮಾಡ್ತಾನ ಕಾಂತ, ಹೇಳು ನೋಡೋಣ. ಹಾಗೇನೆ ಎಲ್ರು ಒಟ್ಟಿಗೆ ಇದ್ದಾಗ, ಕೈಯಲ್ಲಿ ಅಧಿಕಾರ ಇದ್ದಾಗ ಒಳ್ಳೆ ಕೆಲಸ ಮಾಡದೆ ಬರೀ ಕಿತ್ತಾಡಿದವರು ಇನ್ನು ಎಲ್ಲಿದ್ರೆ ಏನು ಕಾಂತ, ಎಲ್ಲಿಗೋದ್ರೇನು ಕಾಂತ. ಜನರ ಕಷ್ಟಕ್ಕೆ ಮಾತ್ರ ಆಗಲ್ಲ ಕಾಂತ, ಜನರ ಕಷ್ಟಕ್ಕೆ ಮಾತ್ರ ಆಗಲ್ಲ. ಏನಂತ್ಯಾನೇನ? ಐ ಲೈಕ್ ಈ ಆಡಳಿತ ಪಕ್ಷದಲ್ಲಿ ಇದ್ದ ಮೂವರಲ್ಲಿಯೇ ಹೊಂದಾಣಿಕೆ ವಿಶ್ವಾಸ ಇಲ್ಲ. ಹೀಗಿದ್ದ ಮೇಲೆ ಮುಂದಿನ ಎಲೆಕ್ಷನ್ ನಲ್ಲಿ ಗೆದ್ದು ಬರ್ತೀವಿ, ಒಳ್ಳೆ ಆಡಳಿತ ಮಾಡ್ತೀವಿ ಅಂತಾರಲ್ಲ ಈ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟ್. ಇವರಿಗೆ ಏನ್ ಅನ್ಬೇಕು ಕಾಂತ, ನಾವು ಏನ್ ಅನ್ಬೇಕು ಈ ಜನಗಳು, ಹೇಳು ನೋಡೋಣ. ಎನಿವೆ, ಒಟ್ನಲ್ಲಿ ಎಡ್ಡಿಜಿ ಸದ್ಯ ತಮ್ಮ ಕೋಪಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ. ಆಡಿದ್ದೇ ಆಡೋ ಕಿಸ್ಬಾಯಿ ದಾಸ ಅನ್ನೋ ತರ ನಾನ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಕೊನೆಗೆ ಕೊಡಲ್ಲ ಅಂತ ಕೈ ಕಾಲು ಎರಡು ಎತ್ತು ಬಿಡ್ತಾರೆ ಕಾಂತ. ವಾಚಣ. ಸೊ ಇನ್ನು ಕಮಲ ಪಕ್ಷದಲ್ಲೇ ಇದ್ದಾರೆ. ಹಾಗಾಗಿ ಇವಾಗ ನಾವು ನಿನ್ನೆ ನಡೆದ ಎಲ್ಲ ಹೈಡ್ರಾಮಾವನ್ನ ಸಖತ್ತಾಗಿರೋ ಒಂದು ಸೂಪರ್ ಸಾಂಗ್ ಮೂಲಕ ಹೇಳೋಣ. ನಡೆ ಕಾಂತ ನಡೆ, ಹತ್ತು ಬೇಗ ಕಾಡೆ. You wanna say it, believe it, 'cause all people say it the right way. I wanna tell you the way you should say it, and that is the right way. ಎಡ್ಡಿ ತಂಡಾನು ಸೋಮವಾರ ಪಕ್ಷಾನು ಬೇಡಂಗಿಲ್ಲ, ಗುರು ಅಪ್ನೇನು ಇಲ್ದಂಗು ಎಲ್ಲೋನು ಹೋಗಂಗಿಲ್ಲ. ಸತ್ಯಕ್ಕಂತೂ ಪಕ್ಷ ಬೇಡಲ್ಲ, ಕುರ್ಚಿಗಾಗಿ ರಗಳೆ ಮಾಡಲ್ಲ, ಸುಮ್ನೆ ಮಾತ್ರ ನಾನು ಕೂರಲ್ಲ. ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಪಕ್ಷ ಬಿಟ್ಟು ಹೋಗ್ಬೇಡ, ಒಳ್ಳೆ ಕಾಲ ಬರ್ತೈತಿ, ಮುಂದೆ ಕಾದು ನೋಡೋಣ. ಒಳ್ಳೇದು ನಮಗೆ ಒಳ್ಳೇದು. ದೊಡ್ಡೋರ್ ಮಾತು ಕೇಳಣ್ಣ, ಹಿರಿಯರ ಮಾತು ಪಾಲ್ಸಣ್ಣ, ಸಣ್ಣ ಪುಟ್ಟ ಜಗಳನ ನಿಲ್ಸಣ್ಣ, ನಮ್ಗೆ ಬೇಡಣ್ಣ. ಹೋದ್ರೆ ಹೋಗ್ಲಿ ಬಿಟ್ಟಾಕು, ಕೋಪನೆಲ್ಲ ಸುಟ್ಟಾಕು, ಪಕ್ಷದ ಮುಂದೆ ಯಾವುದೂ ದೊಡ್ಡದಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಸದಾ ಈಶ್ವರ ಸುಮ್ನೇನು ಯಾವತ್ತೂ ಬೇಡಂಗಿಲ್ಲ. ಬರೋದಿ ನಾನು ಹೋರಾಟ ಮಾಡ್ದೇನು ಇರಂಗಿಲ್ಲ. ಪಕ್ಷ ಬಿಟ್ಟು ಹೋಗ್ಬೇಡ, ಹುದ್ದೆ ಮಾತ್ರ ಕೇಳ್ಬೇಡ, ಯಾಕೆ ಅಂತ ಕೇಳ್ಬೇಡ. ಜೋಪಾನ ಎಲ್ಲ ಅಪಶಕುನ, ಕುರ್ಚಿ ನಂಗೆ ಬೇಡಣ್ಣ, ಪರ್ಚೇಸ್ ಮಾತ್ರ ಬೇಕಣ್ಣ. ಇದನ್ನೆಲ್ಲ ಕೇಳೋದು ಸರಿಯಲ್ವಾ, ನೀನು ಹೇಳಣ್ಣ. ವಾಜಪೇಯಿ ತಾತ ಬಾರಪ್ಪ, ನೀನೇ ಹೇಳು ಬಾರಪ್ಪ, ಒಂದು ತಿಳಿಯವಲ್ದೋ ತಾತಪ್ಪ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಎಡ್ಡಿ ತಂಡಾನು ಸೋಮವಾರ ಪಕ್ಷಾನು ಬೇಡಂಗಿಲ್ಲ, ಗುರು ಅಪ್ನೇನು ಇಲ್ದಂಗು ಎಲ್ಲೂನು ಹೋಗಂಗಿಲ್ಲ.
ಸದ್ಯಕ್ಕಂತೂ ಪಕ್ಷ ಬಿಡಲ್ಲ, ಕುರ್ಚಿಗಾಗಿ ರಗಳೆ ಮಾಡಲ್ಲ, ಸುಮ್ನೆ ಮಾತ್ರ ನಾನು ಕೂರಲ್ಲ, ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು, ಎಡ್ಡಿ ತಂಡನು ಹೋಗ್ಲಿ ಬಿಡ್ರೆ. ಕೇಳದ್ಯಾ ಯಾರ್ ಕೇಳದ್ಯಾ ಇವರ ಹೈ ಡ್ರಾಮಾದ ಬಗ್ಗೆ ನಾನು ಹಾಡಿದ ರಿಮಿಕ್ಸ್ ಸಾಂಗ್ ಹೆಂಗಿತ್ತು? ಸಖತ್ತಾಗಿತ್ತಲ್ವಾ? ಓಕೆ, ಯಾರ್ಯಾರು ಹಾಡಿದ್ದ? ಓಕೆ ಬಾ, ಇವಾಗ ನಮಗೆ ಟೈಮ್ ಆಯ್ತು. ನನ್ನ ಶವರ್ ಲೈಟ್ ಛೋಟಾ ಬೀಟ್ ಕಾರ್ನ ಹತ್ಕೊಂಡು ಹೋಗಿ ಮಡಿಕೇರಿಯ ಗ್ರೀನ್ಲ್ಯಾಂಡ್ ಹೋಟೆಲ್ಗೆ ಹೋಗಿ ಸ್ಪೆಷಲ್ ಪೋರ್ಕ್ ಫುಡ್ ತಿನ್ಕೊಂಬರೋಣ. ನಡೆ ಕಾಂತ, ಸಖತ್ತಾಗಿರುತ್ತೆ. ನಡೆ. ಅಬ್ಬಾ ಏನೇ ಅನ್ನಿ, ನಮ್ಮ ತಲೆಹರಟೆಗೆ ಯಡಿಯೂರಪ್ಪನವರು ಅಂದರೆ ಪಂಚಪ್ರಾಣ. ಅದೆಲ್ಲ ಇರಲಿ, ನೀವೆಲ್ಲ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ. ಆಫ್ಟರ್ ದಿ ಬ್ರೇಕ್ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಹೇಳ್ತಾನೆ.